ಅದು ಬೆಳಿಬೇಕಾದ್ರೆ ಸ್ವಲ್ಪ ಹೇಳ್ಕೊಳ್ಳಿ, ಯಾರು ಬೆಳೆದ್ರು ಸ್ವಲ್ಪ ಮಕ್ಕಳಿಗೆ ಕೊಡಿ. ಇದೊಂದು ಕೊಡಿ. ಅಲ್ಲ ಇದು ತುಂಬಾ ಖಾರ ಇರುತ್ತೆ, ಹೆವಿ. ಒಂದು ಕಾಯಿ ಬೆಳೆಸಿದ್ರೆ ಸಾಕಾಗುತ್ತೆ. ಅಲ್ಲ, ಇದು ಬಳಸಕ್ಕಿಂತ ಇಂಪಾರ್ಟೆಂಟ್ ಅದಲ್ವಾ, ಗಿಡದಲ್ಲಿ ಕಾಯಿ ಬಿಡ್ತದಲ್ಲ, ನೋಡಿ ತೋರಿಸ್ತೀನಿ ಫೋಟೋ. ಇದು ಅಲ್ಲಿ ಹಾಕಿದಿರಲ್ಲ ಅದೇ ತಾನೇ ಇದು? ಏನೋ ಗಿನ್ನಿಸ್ ದಾಖಲೆ ಆಗಿದೆ ಅಂತ ಹೇಳಿದ್ರಲ್ಲ, ಅದೇ ಮೆಣಸಿನಕಾಯಿ ಸೀಡ್ ಅಲ್ವಾ ಇದು? ಬೇಕಾದವ್ರಿಗೆ ಆನ್ಲೈನ್ ಅಲ್ಲಿ ಕಳ್ಸ್ಕೊಡ್ತೀವಿ ಮೇಡಮ್. ನೋಡಿ ನೋಡಿ ಮೇಡಮ್, ಇದ್ರದ್ದು ಬ್ಯೂಟಿ. ಓಕೆ, ತುಂಬಾ ಚೆನ್ನಾಗಿ ಚಾಕ್ಲೇಟ್ ತರ ಕಾಣ್ತಾ ಇದೆ ಸರ್. ಅದು ನೋಡಿ, ಚಾಕ್ಲೇಟ್ ಇದು ಚಾಕ್ಲೇಟ್ ಇಲ್ಲ, ಇದು ತಿಂದ್ರೆ ಹೊಗೆ ಎಲ್ಲಿಂದ ಬರ್ತದ ಗೊತ್ತಿಲ್ಲ. ಸರ್ ಎಷ್ಟು ವೆರೈಟಿ ಇದೆ ಸರ್ ಮೆಣಸಿನಕಾಯಿಗಳ ನಿಮ್ಮ ಹತ್ರ? ಮೆಣಸಿನಕಾಯಿ ನಾನು 150 ನನ್ನ ಕಲೆಕ್ಷನ್ ಇದೆ. ನೆನ್ನೆ ಆ ವಿಡಿಯೋದಲ್ಲಿ ಹಾಕಿದ್ದೆ. ಕೂದಲಿಗಿಂತ 4-5 ಪಟ್ಟು ದೊಡ್ಡದಂತ ಹೇಳಿರೋದು. ಅದ್ರಲ್ಲಿ ಏನ್ ಹೇಳಿದ್ದೀನಿ ನನಗೆ ಗೊತ್ತಿಲ್ಲ, ಅದಕ್ಕೆ ಕಮೆಂಟ್ ಆಗ್ತಾ ಇದ್ದಾರೆ, ಸೂಕ್ಷ್ಮದರ್ಶಕದಲ್ಲಿ ನೋಡ್ಬೇಕಾ ಅಂತೇಳಿ. ಅಲ್ಲ, ಕೂದಲಿಗಿಂತ ಸಣ್ಣ ಇರೋದು ಹೆಂಗ್ ಹಿಡ್ಕೊಳ್ತೀವಿ, ಅರ್ಥ ಮಾಡ್ಕೋಬೇಕಲ್ಲ. ಇಷ್ಟು ಜನರ ಮಧ್ಯೆ ಏನೋ ಹೇಳಿರ್ತೀವಿ ನೋಡಿ, ಇಷ್ಟು ದಪ್ಪ ಇರುತ್ತೆ ಆ ಮೆಣಸಿನಕಾಯಿ, ಇದಕ್ಕಿಂತ ಸ್ವಲ್ಪ ಸಣ್ಣ ಇದೆ. ಬೀಜನೂ ತುಂಬಾ ಸಣ್ಣ ಇರ್ತದೆ, ಇಷ್ಟೇ ಇರೋದು ಆ ಮೆಣಸಿನಕಾಯಿ. ಅದಿದೆ ಅಂದ್ರೆ ಏನೋ ಹೇಳ್ತಾರೆ, ಹೇಳ್ಕೊಳ್ಳಿ. ಹೇಳ್ತಾರೆ ಬಿಡಿ ಸರ್. ನಮಸ್ತೆ. ತರಕಾರಿ ಗಿಡಗಳು, ಬೀಜಗಳು, ನಾಟಿ ಬೀಜಗಳ ಬಗ್ಗೆ ಹೇಳ್ಬೋದಾ? ಎಷ್ಟು ತರ ಇದೆ? ಈಗ ನನ್ನ ಹತ್ರ ಸಂಗ್ರಹ 1000 ಮೇಲ್ಪಟ್ಟು ಸಂಗ್ರಹ ಇದೆ. ವೆಜಿಟೇಬಲ್ಗಳಲ್ಲಿ ಸಂಗ್ರಹಗಳು ಇದೆ. ಎಲ್ಲ ನಾವು ಫ್ರಿಜ್ ಮೇಂಟೈನ್ ಮಾಡ್ತೀವಿ, ಎಲ್ಲ ಜರ್ಮಿನೇಷನ್ ಟೆಸ್ಟ್ ಮಾಡಿ ಫ್ರಿಜ್ಜಲ್ಲಿ ಮೇಂಟೈನ್ ಮಾಡ್ತೀವಿ. ಈಗ ಇಲ್ಲಿ ಕೆಲವು ಗಿಡಗಳನ್ನು ಲೈವ್ ಡಿಸ್ಪ್ಲೇಗೆ ತಂದಿದ್ದೀವಿ. ಈ 8 ಅಡಿ ಮೆಣಸಿನಕಾಯಿ, 8 ಅಡಿ ಎತ್ತರ ಇರೋ ಮೆಣಸಿನಕಾಯಿ, ಇದು ಜಗತ್ತಿನ ಉದ್ದದ ಮೆಣಸಿದು. ಇದು ಕ್ಯಾರೋಲಿನ, ಇದು ಥಂಡರ್ ಮೌಂಟೇನ್ ಲಾಂಗ್ ಹಾರ್ನ್ ಅಂತೇಳಿ. ಇದು ಇಷ್ಟು ಬರುತ್ತೆ, 1.5 ಅಡಿ ಬರುತ್ತೆ. ಇದು ಖಾರ ಇರುತ್ತೆ, 1.5 ಅಡಿ ಉದ್ದ ಬರುತ್ತೆ. ಇದು 1.5 ಅಡಿ ಬರುತ್ತೆ. ಇದು ಚಿಕ್ಕ ಗಿಡ ಅಲ್ಲ, ಇನ್ನು ಇದು ಇಷ್ಟೇ ಬರುತ್ತೆ ನಿಮ್ಗೆ, 7-8 ಅಡಿ ಗಂಟೆ ಹೋಗುತ್ತೆ. ಇದು ಮೆಣಸಿನ ಗಿಡಗಳೇ. ಇದು ಬುಜ್ಜಲೋಕಿಯ, ಇದು ಗಿನ್ನಿಸ್ ದಾಖಲೆ ಹೊಂದಿದಂತ ತಳಿದೆ. ಇದು ಕಪ್ಪು ಮೆಣಸು, ತುಂಬ ಖಾರ ಇರುತ್ತೆ. ಗಾಂಧಾರಿ ಥರನೇ, ಗಾಂಧಾರಿ ಅಂತ ಹೇಳೋಕ್ಕಾಗಲ್ಲ, ಗಾಂಧಾರಿ ಅಲ್ಲ ಅಂತಲೂ ಗೊತ್ತಿಲ್ಲ. ಇದು ಹಕ್ಕಿ ತಿಂದು ಒಂದು 4 ವರ್ಷದ ಹಿಂದೆ ನಮ್ಮ ಮನೆ ಹಕ್ಕಿ ಹಾಕಿದ ಬೀಜದಿಂದ ಬಂದ ಗಿಡ. ಈಗ 4 ವರ್ಷದಿಂದ ಕಾಪಾಡಿದ್ವಿ, ಹೆಸರು ಗೊತ್ತಿಲ್ಲ, ಅದರಿಂದ ಕಪ್ಪು ಗಾಂಧಾರಿ ಅಂತ ಹೆಸರು ಇಟ್ಕೊಂಡು ಅದನ್ನ ಕೊಡ್ತಾ ಇದ್ದೀವಿ. ಇದು ಬೂಜ್ಜಲೋಕಿಯ, ಪೀಚ್ ಕಲರ್. ಇದು ಮೆಣಸಿನಕಾಯಿನೇ. ಅದು 450 ಜನ ಊಟ ಮಾಡ್ಬೋದು ಒಂದು ಕಾಯಿಲಿ, ಅಷ್ಟು ಖಾರ ಇರುತ್ತೆ. ಗಿನ್ನಿಸ್ ರೆಕಾರ್ಡ್ ಒಂದಿದೆ ನೋಡಿ, ಇಲ್ಲಿ ಬಿಡ್ತಾ ಇದೆ. ಗಿಡ ಅಲ್ಲ, ಈ ಕಾಯಿ. ಬೂಜ್ಜಲೋಕಿ, ಅಸ್ಸಾಂ, ಸಿಕ್ಕಿಂಗ್ ಆ ಕಡೆ ಎಲ್ಲ ಬೆಳೀತಾರೆ ಇದನ್ನ. ಇದರಲ್ಲಿ ನನ್ನ ಹತ್ರ 6 ಕಲರ್ ಇದೆ. ಇದರಲ್ಲಿ 6 ಕಲರ್. ನಾರ್ಮಲ್ ಆಗಿ ಅದು ರೆಡ್ ಬೆಳೀತಾರೆ. ಇದು ಬಿಕಿನ್ ಹೋ, ವೆಲ್ಮೆಲ್ ಹೋ ಅಂತೇಳಿ, ಇದು ಬ್ರೆಜಿಲ್ ದೇಶದ ತಳಿ. ಎಲ್ಲ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಖಾರ ಸುಮಾರಾಗಿರುತ್ತೆ, ತುಂಬ ಹೆವಿ ಖಾರ ಇಲ್ಲ, ಸುಮಾರಾಗಿರುತ್ತೆ. ಇದೊಂದು ವಿಶೇಷ ಮೂಲಂಗಿ. ನಾರ್ಮಲ್ ಮಾರ್ಕೆಟಲ್ಲಿ ಸಿಗುವಂಥ ಮೂಲಂಗಿ ಹೊರಗಡೆ ಮಾತ್ರ ಕೆಂಪಿರುತ್ತೆ, ಒಳಗಡೆ ಬಿಳಿ ಇರುತ್ತೆ. ಇದು ಒಳಗಡೆನೂ ಕೆಂಪು, ಹೊರಗಡೆನೂ ಕೆಂಪು, ಟೋಟಲ್ ಕೆಂಪು ಅಂದರೆ ಟೋಟಲ್. ಇದು ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥದ್ದು. ಇದು ತುಂಬ ಒಂದು ವಿಶೇಷವಾದ ತಳಿ. ಇದು ಒಂದು ಮಂಗಳೂರಲ್ಲಿ ಒಂದು ಲೇಡಿ ತುಂಬ ಕೇಳ್ತಾಯಿದ್ರು. ಇದು ನನ್ನ ಬಗ್ಗೆ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಆಮೇಲೆ ಇದನ್ನು ಅಮೇರಿಕಾದಿಂದ ಒಬ್ಬರು ಸ್ನೇಹಿತರು ತಂದು ಕೊಟ್ಟರು. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲ, ಇದು ಸೀಡ್ ಸಿಗಲ್ಲ. ಕೆಲವು ಸಿಗುತ್ತೆ, ಕ್ಯಾಟ್ಲಾಕಿ ಇದರಲ್ಲಿ ಕೆಲವು ಸಿಗಲ್ಲ. ಇದು ಬದನೆ, ಇದು KG ಗುಳ್ಳ ಅಂತೇಳಿ. ಇದು ಬೀಜ ಆಗಿದೆ, ಈ ಗಿಡ ಚೆನ್ನಾಗಿರೋದ್ರಿಂದ ಸಾಯೋದು ಬೇಡ ಅಂತೇಳಿ ಪಕ್ಕದಲ್ಲಿ ಕಾಪಾಡೋದು ಅಂತ ಹೇಳಿದ್ರೆ ಬೇರೆ ಗಿಡ ಹಾಕ್ಕೊಳ್ತೀನಿ, ಬಟ್ ಇದು ಅದ್ರ ಜೊತೆಲೇ ಹಾಕ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳೇ, ಟೋಟಲ್ ತರಕಾರಿಗಳೇ. ಅದು ಬೇರೆ ಅದು. ಇದು ನಮ್ಮ ಈ ಸೆಕ್ಷನಲ್ಲಿ ಇದೆಲ್ಲ ನಿಮಗೆ ತರಕಾರಿಗಳೇ. ಈ ಹೀರೆಯಲ್ಲಿ ಒಂದು 15 ಹೀರೆ ನನ್ನ ಹತ್ರ ತಳಿ ಇದೆ. 15 ಡಿಫ್ರೆಂಟ್ ವೆರೈಟಿ. ತುಪ್ಪದ ಹೀರೆಗಳಲ್ಲಿ ಒಂದು 4 ತಳಿ ಇದೆ. 4 ತಳಿ ಇದೆ. ಈಗ ದೇಸಿ, ದೇವರು ಮಾಡಿದ್ದು ದೇಸಿ. ಅಂದರೆ ಈ ಭಾರತದ್ದಂದರೆ ದೇಸಿ ಅಲ್ಲ, ಭಗವಂತ ಮಾಡಿರೋದೆಲ್ಲ ದೇಸಿ. ಇದು ನಿಮ್ಮ ಸೋರೆಕಾಯಿಲಿ ಒಂದು 50 ತಳಿ ಇದೆ. ಹಾಗಲಕಾಯಲ್ಲಿ 1 kg ಬರೋದು ಇದೆ. ಒಂದೇ ಹಾಗಲಕಾಯಿ 1 kg ಬರೋದು ಇದೆ. ತುಂಬ ದೊಡ್ಡದು, ವೈಟಾಗಿ ಬರ್ತದೆ. ಸಿಗುತ್ತೆ. ಕೆಲವು ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ, ಬಟ್ ನಾರ್ಮಲ್ ಆಗಿ ಎಲ್ಲ ಸಿಗುತ್ತೆ.
ಬೇಕು ಅಂದರೆ ನನಗೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ 8763221001. ನಾವು ಕುಶಾಲನಗರ, ಕೊಡಗು ಜಿಲ್ಲೆ. ಹೌದು, ಮೈಸೂರು ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ. ಮತ್ತೆ ಇನ್ನು ಇದಕ್ಕೂ ಮೀರಿ ನೀವು ನರ್ಸರಿ ಏನಾದರೂ ಮಾಡಿದ್ದೀರಾ? ಇಲ್ಲ, ನರ್ಸರಿ ಮಾಡಲ್ಲ ನಾನು, ಬೀಜಗಳು ಮಾತ್ರ. ಅಂದರೆ ನಮಗೆ ನರ್ಸರಿ ಕೊಡೋಷ್ಟು ಆಗಲ್ಲ, ಯಾಕೆಂದರೆ ಅಷ್ಟು ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ತುಂಬ ತಳಿಗಳಿರೋದ್ರಿಂದ ನರ್ಸರಿ ಅಥವಾ ಆಹಾರಕ್ಕೆ ಕೂಡ ನಾವು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಬರೀ ಬೀಜಗಳ ಉತ್ಪಾದನೆ ಮಾಡ್ತೀವಿ. 3-4-5 ಗಿಡಗಳನ್ನ ಹಾಕ್ಕೊಂಡು ಬೀಜಗಳನ್ನ ಉತ್ಪಾದನೆ ಮಾಡಿಕೊಂಡು ಫ್ರಿಜ್ಗಳಲ್ಲಿ ಇಟ್ಕೊಂಡು ನಾವು ಭಾರತಾದ್ಯಂತ ಕೊಡ್ತಾಯಿದ್ದೀವಿ. ಹೌದು ಹೌದು ಹೌದು. ನುಗ್ಗೆ ತಳಿಗಳಲ್ಲಿ ಎಷ್ಟಿದೆ ಸರ್? ನುಗ್ಗೆಯಲ್ಲಿ ಇದು 4.5 ಅಡಿ ಎತ್ತರ ಬರುತ್ತೆ, ಇಷ್ಟು ಎತ್ತರ ಬರುತ್ತೆ. ನಮ್ಮ ಇದಕ್ಕೆ ಒಂದು 4.5 ಅಡಿ ಎತ್ತರ ಬರುತ್ತೆ. ನುಗ್ಗೆಯಲ್ಲಿ ಈಗ ನನ್ನ ಹತ್ರ ಒಂದು 5 ತಳಿ ಇದೆ. ಮತ್ತು ಒಂದು ಬಿಳಿ ನುಗ್ಗೆ ಇದೆ, ಯಾರು ಇದುವರೆಗೆ ನೋಡೇ ಇಲ್ಲ. ಅದರದ್ದು ಬೀಜ ಪೂರ್ತಿ ಬಿಳಿ, ಸಂಪೂರ್ಣ ಬಿಳಿ ಇದೆ. ಆ ಥರ. ಮತ್ತು ಇನ್ನೊಂದು ಮಹಾರಾಷ್ಟ್ರದಲ್ಲಿ ಇನ್ನೊಂದು ತಳಿ ಇದೆ, ಅದ್ರ ಹೂವು ಕೆಂಪಾಗ್ತದೆ. ಆ ಗಿಡದ ಸಿಪ್ಪೆ ಕೂಡ ಕೆಂಪಿರ್ತದೆ. ಅದು ಇನ್ನೂ ನನಗೆ ಸಿಗಲಿಲ್ಲ, ಐಡೆಂಟಿಫೈ ಆಗಿದೆ ಲೊಕೇಶನ್ಸ್ ಎಲ್ಲ, ಇನ್ನೂ ಬೀಜ ಸಿಗಲಿಲ್ಲ. ಟ್ರೈ ಮಾಡ್ತೇನೆ. ಭಾರತದಲ್ಲಿ ಎಲ್ಲ ವಾತಾವರಣದಲ್ಲಿ ಬೆಳೆಯುತ್ತೆ. ನಾನು ಈಗ ಜಗತ್ತಿನ ಸಾಮಾನ್ಯವಾಗಿ ನನ್ನ ಹತ್ರ ಹೆಚ್ಚು ಜರ್ಮನಿದಿದೆ, ಅಮೇರಿಕನ್ ಇದೆ, ಇಂಗ್ಲೆಂಡ್ದಿದೆ ಬೀಜಗಳು, ಜಪಾನ್ದಿದೆ, ಮತ್ತು ಥಾಯ್ಲ್ಯಾಂಡ್, ಶ್ರೀಲಂಕಾ ಎಲ್ಲ ತಳಿಗಳಿದೆ. ನಾವು ಕುಶಾಲನಗರದಲ್ಲಿ ಬೆಳೀತಿದ್ದೀವಿ. ನಮ್ಮಲ್ಲಿ ಬೆಳೀತಿದೆ ಅಂತ ಹೇಳಿದ್ರೆ ಬೇರೆ ಕಡೆನೂ ಹೆಚ್ಚು ಕಡಿಮೆ ಬೆಳೆಸ್ತಾ ಇದ್ದಾರೆ. ತುಂಬ ಜನ ಈಗ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನನ್ನ ಹತ್ರ ತಗೊಂಡಿರೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ ರೆಸ್ಪಾನ್ಸ್ ಇದೆ, ಎಲ್ಲ ಬೆಳೆಸ್ತಾ ಇದ್ದಾರೆ. ಆ ಥರ ಸಮಸ್ಯೆ ಏನು ಬಂದಿಲ್ಲ. ನೋಡಿ, ಅದು ವಾತಾವರಣಕ್ಕೆ ಹೊಂದಿಕೊಳ್ತದೆ. ಮಣ್ಣಿನ ಗುಣಮಟ್ಟ, ಮಣ್ಣು ಹೇಗಿದೆ ಅದರ ಮೇಲೆ ಒಂದು ಡಿಪೆಂಡ್ ಆಗ್ತದೆ. ಮತ್ತು ನೀವು ಹೇಗೆ ಪೋಷಕಾಂಶಗಳ ನಿರ್ವಹಣೆ, ಮತ್ತು ನೀವು ಯಾವ ಥರದ ವಿಜ್ಞಾನನ ತಗೊಂಡು ನೀವು ಕೃಷಿ ಮಾಡ್ತಾ ಇದ್ದೀರಾ, ಆ pH, ಅದಕ್ಕೆ ಕಾರ್ಬನ್ನು ಅಥವಾ NPKಗಳು, ಆ ಕೊಡುವಂಥ ಊಟ, ಮೈಕ್ರೋ ಆರ್ಗನಿಸಮ್ಸ್ ಆ ಮಣ್ಣಲ್ಲಿ ಎಷ್ಟಿದೆ, ನೀವು ಜೀವಾಮೃತ ಎಷ್ಟು ಹಾಕ್ತಾ ಇದ್ದೀರಾ, ಅಥವಾ ಕಡಲೆ ಹಿಂಡಿಗಳು ಎಷ್ಟು ಕೊಡ್ತಾ ಇದ್ದೀರಾ, ಸಾವಯವ ಕೃಷಿಗೆ ಪೂರಕವಾಗಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ, ಆ ನಿರ್ವಹಣೆ ಮೇಲೆ ತಳಿಗಳು ನಿಮಗೆ ಸಪೋರ್ಟ್ ಮಾಡ್ತದೆ. ಒಂದೇ ಸರಿ ನಾನು 5 ಅಡಿ ಬೆಳೆಸಿದ್ದೀನಿ ಅಂತೇಳಿ ನೀವು 6 ಅಡಿ ಬೆಳೆಸ್ಬೋದು, ಅಥವಾ 4 ಅಡಿ ಬರ್ಬೋದು. ಅದು ಆ ಥರ ಆ ಸಮಸ್ಯೆ ಭೂಮಿ ಮೇಲೆ, ಮಣ್ಣು ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ನನ್ನ ಹೆಸರು ಅಫ್ತಾಬ್ ಅಂತೇಳಿ, ಕೊಡಗು ಜಿಲ್ಲೆ, ಕುಶಾಲನಗರ. ಚಾಕ್ಲೇಟ್ ಪೇಪರ್ ಏನಿದೆ ಇದು ಒಂದು ವಿಶೇಷವಾದ ಮೆಣಸಿನಕಾಯಿ. ಈ ಮೆಣಸಿನಕಾಯಿ ನೋಡೋಕ್ಕೆ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗೂ ಇದೆ, ತುಂಬ ರುಚಿಯಾಗೂ ಇರುತ್ತೆ ಅಂತ ಹೇಳಿದ್ರು. ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಅದೆಲ್ಲ ಆಗೋದಿಲ್ಲ. ಮತ್ತು ಇದು ನಮ್ಮ ದೇಸಿ ಬೀಜಗಳು ಅಂದರೆ ಏನು ಅಂದರೆ ದೇವರು ನಮಗಾಗಿ ಕೊಟ್ಟಂಥ ಬೀಜಗಳನ್ನು ನಾವು ದೇಸಿ ಬೀಜ ಅಂತ ಕರಿತೀವಿ. ಅದು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀವಿ. ಇದೇ ಥರ ಸುಮಾರಷ್ಟು ಮೆಣಸಿನಕಾಯಿ ಬೀಜಗಳಿದ್ದಾವೆ.